ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ರುಚಿಯಾದ ಮಂಡ್ಯ ಸ್ಟೈಲ್ ಉಪ್ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ಗೆ ನಾನು ಹೀರೆಕಾಯಿ ಸಿಪ್ಪೆನ ಎರ್ಕೊಂಡು ತೊಳೆದುಕೊಂಡು ಸಣ್ಣದಾಗೆ ಕಟ್ ಮಾಡಿ ಇಟ್ಕೊತೀನಿ. ಅದು ಕಟ್ ಮಾಡಿ ಇಟ್ಕೊಂಡ ನಂತರ ಕುಕ್ಕರ್ಗೆ ನೀರು ಹಾಕಿ ಅದನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ನೀರು ಬಿಸಿ ಆದಮೇಲೆ ಅದಕ್ಕೆ ತೊಗರಿಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ತೊಗರಿಬೇಳೆ ಸ್ವಲ್ಪ ಬೇಯಬೇಕು, ಪೂರ್ತಿ ಕೂಡ ಬೇಯಿಸೋದಕ್ಕೆ ಹೋಗಬೇಡಿ, ಜಸ್ಟ್ ಬೇಳೆ ಒಡೆಯೋಷ್ಟು ಬೆಂದರೆ ಸಾಕು. ಅದು ಬೇಯ್ತಾ ಇರಲಿ, ಅಷ್ಟರಲ್ಲಿ ನಾನು ಉಪ್ಸಾರು ಖಾರಕ್ಕೆ ಬೇಕಾಗಿರೋಂಥ ಒಣಮೆಣಸಿನ್ಕಾಯಿನ ಕೊಟ್ಟು ಇಟ್ಕೊಳ್ತೀನಿ. ಸೊ ನಮ್ಮ ಮನೇಲಿ ಜಾಸ್ತಿ ಖಾರ ತಿನ್ನೋದ್ರಿಂದ ಒಂದು 20 ಒಣಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಈಗ ಫಸ್ಟ್ ಜಾರ್ಗೆ ಜೀರಿಗೆ 2 ಸ್ಪೂನ್ ತೊಗೊಂಡು 2ರಿಂದ 3 ಸ್ಪೂನು, ನಂತರ ಚಿಕ್ಕ ಚಮಚದಲ್ಲಿ ಜೀರಿಗೆ, ಚಿಕ್ಕ ಚಮಚದಲ್ಲಿ ಮೆಣಸು, ಹಾಗೆ ಇದಕ್ಕೆ ಬೆಳ್ಳುಳ್ಳಿ, ಆಲ್ಮೋಸ್ಟ್ 1 ಗಡ್ಡೆ ಬೆಳ್ಳುಳ್ಳಿ, ಜೊತೆಗೆ 1 ನಿಂಬೆಹಣ್ಣು ಗಾತ್ರದ ಚಿಕ್ಕ ನಿಂಬೆಹಣ್ಣು ಗಾತ್ರದ್ದು ಹುಣಸೆ ಹಣ್ಣು, ರುಚಿಗೆ ಸ್ವಲ್ಪ ಉಪ್ಪು, ಹಾಗೆ ಆವಾಗಲೇ ಹುರಿದಿಟ್ಕೊಂಡಂಥ ಒಣಮೆಣಸಿನ್ಕಾಯಿ, ಸ್ವಲ್ಪ ಕಾಯಿ ತುರಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಸೇರಿಸಿ ಹಾಗೆ ಸ್ವಲ್ಪ ನೀರು ಸಹ ಹಾಕ್ಕೊಂಡು ಈಗ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ಈಗ ರುಬ್ಬಾಗಿದೆ, ಈ ಕಡೆ ಬೇಳೆ ಕೂಡ ಬೆಂದಿದೆ. ಈ ಬೇಳೆ ಸ್ವಲ್ಪ ಬೇಯ್ತಿದ್ದ ಹಾಗೆಯೇ ಇದಕ್ಕೆ ನಾನು ಈಗ ಆವಾಗಲೇ ನಾವು ತೊಳೆದು ಕಟ್ ಮಾಡ್ಕೊಂಡಿರುವಂಥ ಹೀರೆಕಾಯಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಹೀರೆಕಾಯಿ ಜೊತೆ 1ರಿಂದ 2 ಚಮಚದಷ್ಟು ತೆಂಗಿನಕಾಯಿ ತುರಿನೂ ಕೂಡ ಹಾಕ್ಕೊಂಡಿದ್ದೀನಿ. ಇದು ಜಸ್ಟ್ ಕಂಪ್ಲೀಟ್ಲಿ ಆಪ್ಷನಲ್, ಬೇಕಿದ್ರೆ ಹಾಕೋಬೋದು, ಬೇಡ ಅಂದರೆ ಪರವಾಗಿಲ್ಲ. ಸೊ ಹೀರೆಕಾಯಿನ ಬೆಂದಿರೋ ಬೇಳೆ ಜೊತೆಗೆ ಸೇರಿಸ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಬೇಯ್ತಾ ಇರಲಿ. ಈಗ ಆವಾಗಲೇ ನಾವು ಉಪ್ಸಾರು ಖಾರ ರುಬ್ಬಿದ ಜಾರ್ಗೆ 1-2 ಟೊಮ್ಯಾಟೋನ ಕಟ್ ಮಾಡಿ ಹಾಕ್ಕೊಂಡು ಅದೇ ಜಾರಲ್ಲಿ ರುಬ್ಕೊಳ್ತೀನಿ. ರುಬ್ಕೊಂಡಾದಮೇಲೆ ಇಲ್ಲಿ ಬೇಳೆ ಹೀರೆಕಾಯಿ ಬೇಯ್ತಿರೋ ನೀರಿಗೆ ಆ ಟೊಮ್ಯಾಟೊ ರುಬ್ಬಿದ ಪೇಸ್ಟನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಅಂದರೆ ಇದನ್ನು ನಾವು ಖಾರದ ನೀರು ಮಿಕ್ಸ್ ಮಾಡೋದು ಅಂತ ಹೇಳ್ತೀವಿ. ಜೊತೆಗೆ 1 ಸ್ಪೂನು ರುಬ್ಬಿರೋ ಉಪ್ಸಾರು ಖಾರ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಇದನ್ನು ಒಂದು 5ರಿಂದ 10 ನಿಮಿಷ ಸ್ವಲ್ಪ ಖಾರ ಹಿಡಿಬೇಕು, ಜೊತೆಗೆ ಹೀರೆಕಾಯಿನೂ ಕೂಡ ಸ್ವಲ್ಪ ಬೇಯಬೇಕು, ಅಲ್ಲಿವರೆಗೂ ಕುದಿಸ್ಕೊಳ್ಳೋಣ. ಸೊ ಕುದಿಸ್ಕೊಂಡ್ಮೇಲೆ ಉಪ್ಸಾರು ರೆಡಿ.